ಅಪ್ಪ ಎಂಬ ಎರಡಕ್ಷರದ ಪದ ಕೇವಲ ಒಂದು ಸಂಬಂಧದ ಹೆಸರಲ್ಲ. ಅದು ಪ್ರೀತಿ, ಜವಾಬ್ದಾರಿ, ತ್ಯಾಗ, ಪರಿಶ್ರಮ, ಧೈರ್ಯ, ಆತ್ಮವಿಶ್ವಾಸ ಮತ್ತು ನಿಸ್ವಾರ್ಥ ಸೇವೆಯ ಮತ್ತೊಂದು ರೂಪ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಗು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಂಬಿಕೆಯನ್ನ ಕಲಿಯೋದು ಅಪ್ಪನ ಕೈ ಹಿಡ್ದಾಗ್ಲೇ. ನಾವು ಚಿಕ್ಕವರಿದ್ದಾಗ ನಮ್ಮ ಬೆರಳನ್ನ ಹಿಡಿದು ನಡೆಯೋಕೆ ಕಲಿಸಿದ ಆ ಕೈ ಜೀವನದಲ್ಲಿ ದೊಡ್ಡವರಾದ ಮೇಲೂ ನಮ್ಮನ್ನ ಕಾಣದಂತೆ ಕಾಪಾಡುತ್ತಲೇ ಇರುತ್ತೆ. ಒಬ್ಬ ಅಪ್ಪನ ಜೀವನದ ದೊಡ್ಡ ಕನಸು ತನ್ನ ಮಕ್ಕಳ ಜೀವನವನ್ನ ತನ್ನ ಜೀವನಕ್ಕಿಂತ ಉತ್ತಮವಾಗಿಸುವುದು. ತಾನು ಓದಲಾಗದಿದ್ರೆ ತನ್ನ ಮಕ್ಕಳು ಉನ್ನತ ಶಿಕ್ಷಣ ಪಡಿಬೇಕು. ತಾನು ಅನುಭವಿಸದ ಸಂತೋಷವನ್ನ ತನ್ನ ಮಕ್ಕಳು ಅನುಭವಿಸಬೇಕು. ತಾನು ಎದುರಿಸಿದ ಕಷ್ಟಗಳು ಮಕ್ಕಳ ಜೀವನದಲ್ಲಿ ಮರುಕಳಿಸಬಾರದು ಎಂಬ ಆಶಯದಿಂದ ಅವರು ದಿನವಿಡೀ ಶ್ರಮಿಸ್ತಾರೆ. ತಮ್ಮ ದೇಹ ದಣಿದ್ರೂ ಮನಸ್ಸು ಕುಗ್ಗದಂತೆ ಕುಟುಂಬಕ್ಕಾಗಿ ದುಡಿಯುವ ವ್ಯಕ್ತಿಯೇ ಅಪ್ಪ. ಬಾಲ್ಯದ ದಿನಗಳನ್ನ ನೆನೆಸ್ಕೊಂಡ್ರೆ ಅಪ್ಪನ ನೆನಪುಗಳು ಒಂದರ ಹಿಂದೆ ಒಂದಾಗಿ ಕಣ್ಣ ಮುಂದೆ ಬರುತ್ತೆ. ಅವರ ಭುಜದ ಮೇಲೆ ಕುಳಿತು ಜಾತ್ರೆಗೆ ಹೋಗಿದ್ದು, ಅವರ ಕೈ ಹಿಡಿದು ರಸ್ತೆ ದಾಟಿದ್ದು, ಸೈಕಲ್ ಕಲಿಯುವಾಗ ಬಿದ್ದು ಅತ್ತಾಗ ಏನೂ ಆಗಿಲ್ಲ, ಮತ್ತೆ ಪ್ರಯತ್ನ ಮಾಡು ಎಂಬ ಧೈರ್ಯ ತುಂಬಿದ್ದು, ಮಳೆ ಬಂದಾಗ ತಮ್ಮ ಛತ್ರಿಯನ್ನ ಮಕ್ಕಳಿಗೆ ಕೊಟ್ಟು ತಾವೇ ನೆನೆಯುತ್ತಾ ನಡೆದಿದ್ದು, ಶಾಲೆಯ ಮೊದಲ ದಿನ ನಮ್ಮನ್ನ ಕರೆದುಕೊಂಡು ಹೋಗಿತ್ತು, ಪರೀಕ್ಷೆಯ ಫಲಿತಾಂಶಕ್ಕಾಗಿ ನಮ್ಮಷ್ಟೇ ಕಾತುರದಿಂದ ಕಾಯ್ತಾ ಇದ್ದಿದ್ದು, ಇವೆಲ್ಲವೂ ಅಪ್ಪನ ಪ್ರೀತಿಯ ಮೌನ ಭಾಷೆಗಳಾಗಿವೆ. ಹಳ್ಳಿಯ ಜೀವನದಲ್ಲಿ ಬೆಳೆದವರಿಗೆ ಈ ನೆನಪುಗಳು ಇನ್ನೂ ವಿಶೇಷ. ಬೆಳಿಗ್ಗೆಯಿಂದ ಹೊಲದಲ್ಲಿ ದುಡಿತಾ ಇದ್ದ ಅಪ್ಪನಿಗೆ ಅಮ್ಮ ಮಾಡಿಸಿದ ಬಿಸಿ ಚಹಾ, ಊಟ ಅಥವಾ ಹಲಸಿನ ಹಣ್ಣು ತೆಗೆದುಕೊಂಡು ಹೋಗಿ ಕೊಟ್ಟ ಕ್ಷಣಗಳು, ಅಪ್ಪನೊಂದಿಗೆ ಹೊಲದಲ್ಲಿ ಓಡಾಡಿದ್ದು, ಎತ್ತಿನ ಗಾಡಿಯಲ್ಲಿ ಕುಳಿತು ಸುತ್ತಾಡಿದ್ದು, ಅವರ ಜೊತೆ ಮಳೆಗಾಲದಲ್ಲಿ ಮಣ್ಣಿನಲ್ಲಿ ಆಟವಾಡಿದ್ದು, ಇಂತಹ ನೆನಪುಗಳು ಜೀವನದ ಅಮೂಲ್ಯ ಸಂಪತ್ತಾಗಿವೆ. ಆ ಕ್ಷಣಗಳು ಮರಳಿ ಬರೋದಿಲ್ಲ, ಆದ್ರೆ ನೆನಪಾದಾಗ ಮನಸ್ಸನ್ನ ಸದಾ ಭಾವುಕರನ್ನಾಗಿಸುತ್ತೆ. ಅಪ್ಪ ಎಂದ್ರೆ ಕೇವಲ ಕುಟುಂಬದ ಮುಖ್ಯಸ್ಥನಲ್ಲ, ಅವರು ಮಕ್ಕಳ ಮೊದಲ ಶಿಕ್ಷಕ. ಪ್ರಾಮಾಣಿಕತೆ, ಶಿಸ್ತು, ಸಮಯದ ಮಹತ್ವ, ಕಷ್ಟಪಟ್ಟು ದುಡಿಯುವ ಗುಣ, ಇತರರನ್ನ ಗೌರವಿಸೋದು, ಇವೆಲ್ಲವನ್ನು ಮಕ್ಕಳು ಮೊದಲು ಅಪ್ಪನಿಂದಲೇ ಕಲಿತಾರೆ. ಅವರ ಜೀವನವೇ ಮಕ್ಕಳಿಗೆ ದೊಡ್ಡ ಪಾಠ ಪುಸ್ತಕವಾಗಿರುತ್ತೆ. ಅಪ್ಪನ ಪ್ರೀತಿ ಬಹಳಷ್ಟು ಬಾರಿ ಮಾತಿನಲ್ಲಿ ವ್ಯಕ್ತವಾಗೋದೇ ಇಲ್ಲ. ಅವರು ನಾನು ನಿನ್ನನ್ನ ಪ್ರೀತಿಸ್ತೇನೆ ಅಂತ ಹೇಳದೇನೆ ಇರಬಹುದು, ಆದ್ರೆ ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗೋದು, ರಾತ್ರಿ ತಡವಾಗಿ ಮನೆಗೆ ಬರೋದು, ಮಕ್ಕಳಿಗಾಗಿ ದುಡಿಯೋದು, ತಮ್ಮ ನೋವನ್ನ ಯಾರಿಗೂ ಹೇಳದೆ ಮೌನವಾಗಿ ಸಹಿಸಿಕೊಳ್ಳೋದು, ಇವೆಲ್ಲವೂ ಅವರ ಪ್ರೀತಿಯ ನಿಜವಾದ ರೂಪಗಳು. ಅವರ ಪ್ರೀತಿಗೆ ಶಬ್ದಗಳ ಅಗತ್ಯವಿಲ್ಲ. ಅವರ ಕಷ್ಟ, ಬೆವರು ಮತ್ತು ತ್ಯಾಗವೇ ಆ ಪ್ರೀತಿಯ ಭಾಷೆ. ಕುಟುಂಬದಲ್ಲಿ ಹಣದ ಕೊರತೆ ಇದ್ದಾಗ ಮೊದಲಿಗೆ ತಮ್ಮ ಅಗತ್ಯತೆಗಳನ್ನ ತ್ಯಾಗ ಮಾಡುವವರು ಅಪ್ಪ. ತಮ್ಮ ಚಪ್ಪಲಿ ಹರಿದಿದ್ರೂ ಮಕ್ಕಳಿಗೆ ಹೊಸ ಶೂ ಖರೀದಿಸ್ತಾರೆ. ತಮ್ಮ ಮೊಬೈಲ್ ಹಳೆಯದಾಗಿದ್ರೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೊಸ ಲ್ಯಾಪ್ಟಾಪ್ ಅಥವಾ ಪುಸ್ತಕಗಳನ್ನ ಕೊಡಿಸ್ತಾರೆ. ತಮ್ಮ ಇಷ್ಟದ ವಸ್ತುಗಳನ್ನ ಖರೀದಿಸದೆ ಮಕ್ಕಳ ಆಸೆಗಳನ್ನ ಈಡೇರಿಸ್ತಾರೆ. ಶಾಲೆಯ ಶುಲ್ಕ ಕಟ್ಟೋಕೆ ಹಣ ಇಲ್ಲದಿದ್ರೂ ಸಾಲ ಮಾಡಿ ಮಕ್ಕಳ ಶಿಕ್ಷಣ ನಿಲ್ಲದಂತೆ ನೋಡಿಕೊಳ್ತಾರೆ. ಯಾಕಂದ್ರೆ ಅವರಿಗೆ ತಮ್ಮ ಭವಿಷ್ಯಕ್ಕಿಂತ ಮಕ್ಕಳ ಭವಿಷ್ಯವೇ ಮುಖ್ಯ. ಮಕ್ಕಳಿಗೆ ಜ್ವರ ಬಂದ್ರೆ ರಾತ್ರಿಯಿಡೀ ನಿದ್ರೆ ಮಾಡದೆ ಅವರ ಬಳಿ ಕುಳಿತುಕೊಳ್ಳುವವರು ಅಪ್ಪ. ಆಸ್ಪತ್ರೆಗೆ ಕರೆದೊಯ್ಯುವವರೂ ಅಪ್ಪ. ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಕಂಡ್ರೆ ತಮ್ಮ ನೋವನ್ನ ಮರೆತು ಅವರನ್ನ ಸಮಾಧಾನ ಪಡಿಸುವವರು ಅಪ್ಪ. ಹೊರಗೆ ಗಟ್ಟಿಯಾಗಿ ಕಾಣುವ ಅವರ ಹೃದಯ ಒಳಗೆ ತುಂಬಾ ಮೃದು. ಮಕ್ಕಳ ನೋವು ಅವರಿಗೆ ತಮ್ಮ ನೋವಿಗಿಂತಲೂ ಹೆಚ್ಚು ಕಾಡುತ್ತೆ. ನಾವು ಜೀವನದಲ್ಲಿ ಸೋತಾಗ ಎಲ್ರೂ ನಮ್ಮನ್ನ ಬಿಟ್ಟು ಹೋದ್ರೂ ನೀನು ಮಾಡಬಲ್ಲೆ ಎಂದು ಮೊದಲು ಹೇಳುವವರು ಅಪ್ಪ. ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬುವವರು ಅಪ್ಪ. ನಾವು ಯಶಸ್ಸು ಸಾಧಿಸಿದಾಗ ಅದನ್ನ ತಮ್ಮ ಯಶಸ್ಸಿನಂತೆ ಸಂಭ್ರಮಿಸುವವರು ಅಪ್ಪ. ನಮ್ಮ ಹೆಸರನ್ನ ಯಾರಾದ್ರೂ ಹೊಗಳಿದ್ರೆ ಹೆಮ್ಮೆಯಿಂದ ನಗುವವರು ಅಪ್ಪ. ಜೀವನದ ಪ್ರತಿಯೊಂದು ಹಂತದಲ್ಲೂ ಅಪ್ಪನ ಪಾತ್ರ ಬದಲಾಗುತ್ತಾನೆ ಇರುತ್ತೆ.
ಬಾಲ್ಯದಲ್ಲಿ ರಕ್ಷಕರಾಗಿದ್ದವರು ಯೌವನದಲ್ಲಿ ಮಾರ್ಗದರ್ಶಕರಾಗ್ತಾರೆ. ದೊಡ್ಡವರಾದ್ಮೇಲೆ ಸ್ನೇಹಿತರಾಗ್ತಾರೆ. ವಯಸ್ಸಾದ್ಮೇಲೆ ಮಕ್ಕಳ ಪ್ರೀತಿಯನ್ನೇ ಆಶ್ರಯವಾಗಿ ನೋಡ್ತಾರೆ. ಆದ್ರೆ ಒಂದು ವಿಷಯ ಮಾತ್ರ ಎಂದಿಗೂ ಬದಲಾಗೋದಿಲ್ಲ. ಅದು ಅವರ ಪ್ರೀತಿ. ಇಂದಿನ ವೇಗದ ಜೀವನದಲ್ಲಿ ನಾವು ಉದ್ಯೋಗ, ವ್ಯವಹಾರ, ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಇತರ ಕೆಲಸಗಳಲ್ಲಿ ಎಷ್ಟೋ ಬ್ಯುಸಿಯಾಗಿದ್ದೇವೆ. ಆದ್ರೆ ನಮ್ಮ ಜೀವನದ ನಿಜವಾದ ಹೀರೋಗಳಾದ ಅಪ್ಪನೊಂದಿಗೆ ಕೆಲವು ಕ್ಷಣಗಳನ್ನ ಕಳೆಯೋಕೆ ಸಮಯ ಮಾಡಿಕೊಳ್ಳುವುದಿಲ್ಲ. ಅವರಿಗೆ ದುಬಾರಿ ಉಡುಗೊರೆಗಳು ಬೇಕಾಗಿಲ್ಲ. ಅಪ್ಪ ಹೇಗಿದ್ದೀರಾ? ಊಟ ಮಾಡಿದ್ರಾ? ನಿಮ್ಮ ಆರೋಗ್ಯ ಚೆನ್ನಾಗಿದೆಯೇ? ಎಂಬ 2 ಪ್ರೀತಿಯ ಮಾತುಗಳು ಮತ್ತು ಸ್ವಲ್ಪ ಸಮಯವೇ ಅವರಿಗೆ ಜಗತ್ತಿನ ದೊಡ್ಡ ಉಡುಗೊರೆ. ಕೆಲವರಿಗೆ ಇವತ್ತು ತಮ್ಮ